ಬ್ರಹ್ಮೋಸ್ ಕ್ಷಿಪಣಿಯನ್ನ ಕೂಡ ಮತ್ತೊಮ್ಮೆ ವಿಶ್ವಕ್ಕೆ ಪ್ರದರ್ಶಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ನಮ್ಮ ಜೊತೆಯಲ್ಲಿ ನಿವೃತ್ತ ಕರ್ನಲ್ ಎಜೆ ಭಂಡಾರಿ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು 5 ನಿಮಿಷದ ನಿಮ್ಮ ಸಹನೆ ಸಹಕಾರ ನಮ್ಮ ಜೊತೆಯಲ್ಲಿ ಇರಲಿ ಸರ್. ರವಿ ಜೋಶಿ ಸರ್ ಇನ್ನೊಂದು 5 ರಿಂದ 10 ನಿಮಿಷ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವ್ರಿಗೊಂದು ಕ್ವಿಕ್ ಪ್ರಶ್ನೆ ಕೇಳ್ಕೊಂಡು ಭಂಡಾರಿ ಸರ್ ತಮ್ಮಳಿಗೆ ಬರ್ತೀನಿ. ನಾವು ಮಾತನಾಡ್ತಾ ಇದ್ವಿ ಜೋಶಿ ಸರ್ ನರೇಟಿವ್ಗಳ ಬಗ್ಗೆ. ಇವತ್ತು ಭಾರತ ಅಸಲಿ ಯುದ್ಧ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ಪಾಕಿಸ್ತಾನವನ್ನ ಹ್ಯಾಂಡಿಕ್ಯಾಪ್ ಮಾಡಿದೆ. ಅಲ್ಲಿನ ಬಹಳ ಸ್ಟ್ರಾಟಜಿಕಲಿ ಮುಖ್ಯವಾಗುವಂತಹ ಏರ್ಬೇಸ್ಗಳನ್ನ ಹೊಡೆದುಹಾಕುವ ಮೂಲಕ, ಹಾಗೆ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ, ಹಾಗೆ ಏರ್ ಡಿಫೆನ್ಸ್ ರಡಾರ್ಗಳನ್ನ ಹೊಡೆದುಹಾಕುವ ಮೂಲಕ ಪಾಕಿಸ್ತಾನಕ್ಕೆ ಯುದ್ಧ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ದೊಡ್ಡ ಆಘಾತವನ್ನ ನೀಡಿರೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು, ನಾವು May 7th ನಮ್ಮ ರಿಟಾಲಿಯೇಟರಿ ಸ್ಟ್ರೈಕ್ ಶುರುವಾಯಿತು. ಆಮೇಲೆ May 9th ಪಾಕಿಸ್ತಾನ್ ಸ್ಟಾರ್ಟೆಡ್. ಇನ್ ದ ನೈಟ್ ಆಫ್ 8th and 9th ಪಾಕಿಸ್ತಾನ್ ಸ್ಟಾರ್ಟೆಡ್ ಅಟ್ಯಾಕಿಂಗ್. 9th and 10th ವಿ ರಿಟಾಲಿಯೇಟೆಡ್. ಆ್ಯಂಡ್ ನಮ್ಮ ಆ ರಿಟಾಲಿಯೇಷನಲ್ಲಿ ಭಾಳ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಡ್ಯಾಮೇಜ್ ಮಾಡಿದ್ವಿ. ಒಂದು ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ಡ್ಯಾಮೇಜ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ವಿ ಅಟ್ಯಾಕ್ ಸಮ್ ಏರ್ ಬೇಸಸ್. ಅದರಲ್ಲಿ 6 ಏರ್ ಬೇಸಸ್ ಅಟ್ಯಾಕ್ ಮಾಡಿದ್ವಿ. ಅದರಲ್ಲಿ ಮುರೀದ್, ಚಕ್ಲಾಲ ಏರ್ ಬೇಸ್ ಆ್ಯಂಡ್ ಸರ್ಗೋದಾ. These are all very big air bases. And Chaklala Air Base, which is also called as the Noor Khan base. Noor Khan base is very close to a nuclear reactor. ಅದರಿಂದ ಪಾಕಿಸ್ತಾನಕ್ಕೆ ಭಾಳಷ್ಟು ಚಿಂತಾಜನಕ ಪರಿಸ್ಥಿತಿ ಹುಟ್ಟಿತು. ಅವರು ಈಗ ಇಷ್ಟು ಬೇಗ ಇಷ್ಟು ನಮ್ಮ ಒಳಗಡೆ ಬಂದು ಸೋ ಡೀಪ್ ಇನ್ಸೈಡ್ ಪಾಕಿಸ್ತಾನ ಬಂದು ನಮ್ಮ ಏರ್ಕ್ರಾಫ್ಟ್ ಅಟ್ಯಾಕ್ ಮಾಡಿ ವಾಪಸ್ಸು ತಮ್ಮ ಬೇಸ್ಗೆ ಹೋಗಿದ್ರೆ ಇದು ಭಾಳ ಡೇಂಜರಸ್ ಸಿಗ್ನಲ್ ಅಂತ ಪಾಕಿಸ್ತಾನ ಪರಿಗಣಿಸ್ತು, ವಿಚ್ ಇಸ್ ಕರೆಕ್ಟ್ ಆಲ್ಸೋ. ಆ್ಯಂಡ್ ಸೊ ದೇ ವರ್ ಡೆಸ್ಪರೇಟ್ ಟು ಲುಕ್ ಫಾರ್ ಆಲ್ಟರ್ನೇಟಿವ್ ಮೆಷರ್ಸ್, either to retaliate very strongly. They had a meeting of the nuclear command center, or they had to seek peace by the intervention of a third party. And that is the option they chose. So ಈಗ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಪಾಕಿಸ್ತಾನದ ಮಿಲಿಟ್ರಿ ಸ್ಟಾಕ್ ಕೂಡ ಭಾಳ ಶಾರ್ಟೇಜ್ ಇದೆ. ದೇರ್ ಇಸ್ ಎ ಲಾಟ್ ಆಫ್ ಶಾರ್ಟೇಜ್ ಆಫ್ ಅಮ್ಯುನಿಷನ್ಸ್ ಆ್ಯಂಡ್ ವೆಪನ್ ಸಿಸ್ಟಮ್ಸ್ ಇನ್ ದ ಪಾಕಿಸ್ತಾನ್ ಇನ್ವೆಂಟ್ರಿ. ಆಮೇಲೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಕೂಡ ಭಾಳ ಅಧೋಗತಿಯಲ್ಲಿ ಇಳಿದಿದೆ. ಇದಕ್ಕೋಸ್ಕರ ಪಾಕಿಸ್ತಾನ ಇನ್ನು 1 ವಾರಕ್ಕಿಂತ ಜಾಸ್ತಿ ಯುದ್ಧ ಮಾಡುವ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಸೊ ಇಟ್ ವಾಸ್ ಕಮಿಂಗ್ ಟು ಅ ವೆರಿ ಸೀರಿಯಸ್ ಕ್ಲೋಷರ್. ಅದು ಯಾವ ರೀತಿ ಕ್ಲೋಸ್ ಆಗ್ತಾಯಿತ್ತು ಅದು ಹೇಳೋದು ಕಷ್ಟ, ಬಿಕಾಸ್ ಪಾಕಿಸ್ತಾನ್ ವುಡ್ ಹ್ಯಾವ್ ಗಾನ್ ಇನ್ ಟು ಡೇಂಜರಸ್ ಅನ್ಪ್ರಿಡಿಕ್ಟಬಲ್ ಆ್ಯಕ್ಷನ್. ಸೊ ದಟ್ ಈಸ್ ವೇರ್ ವಿ ಹ್ಯಾವ್ ಡಿಕ್ಲೇರ್ಡ್ ಸೀಸ್ ಫೈರ್, ವಿಚ್ ಐ ಥಿಂಕ್ ಈಸ್ ಅ ಗುಡ್ ಸ್ಟೆಪ್. So this is what has happened so far. ಬ್ರಹ್ಮೋಸ್ ಕ್ಷಿಪಣಿಯನ್ನ ಕೂಡ ಮತ್ತೊಮ್ಮೆ ವಿಶ್ವಕ್ಕೆ ಪ್ರದರ್ಶಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ನಮ್ಮ ಜೊತೆಯಲ್ಲಿ ನಿವೃತ್ತ ಕರ್ನಲ್ ಎಜೆ ಭಂಡಾರಿ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು 5 ನಿಮಿಷದ ನಿಮ್ಮ ಸಹನೆ ಸಹಕಾರ ನಮ್ಮ ಜೊತೆಯಲ್ಲಿ ಇರಲಿ ಸರ್. ರವಿ ಜೋಶಿ ಸರ್ ಇನ್ನೊಂದು 5 ರಿಂದ 10 ನಿಮಿಷ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವ್ರಿಗೊಂದು ಕ್ವಿಕ್ ಪ್ರಶ್ನೆ ಕೇಳ್ಕೊಂಡು ಭಂಡಾರಿ ಸರ್ ತಮ್ಮಳಿಗೆ ಬರ್ತೀನಿ. ನಾವು ಮಾತನಾಡ್ತಾ ಇದ್ವಿ ಜೋಶಿ ಸರ್ ನರೇಟಿವ್ಗಳ ಬಗ್ಗೆ. ಇವತ್ತು ಭಾರತ ಅಸಲಿ ಯುದ್ಧ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ಪಾಕಿಸ್ತಾನವನ್ನ ಹ್ಯಾಂಡಿಕ್ಯಾಪ್ ಮಾಡಿದೆ. ಅಲ್ಲಿನ ಬಹಳ ಸ್ಟ್ರಾಟಜಿಕಲಿ ಮುಖ್ಯವಾಗುವಂತಹ ಏರ್ಬೇಸ್ಗಳನ್ನ ಹೊಡೆದುಹಾಕುವ ಮೂಲಕ, ಹಾಗೆ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ, ಹಾಗೆ ಏರ್ ಡಿಫೆನ್ಸ್ ರಡಾರ್ಗಳನ್ನ ಹೊಡೆದುಹಾಕುವ ಮೂಲಕ ಪಾಕಿಸ್ತಾನಕ್ಕೆ ಯುದ್ಧ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ದೊಡ್ಡ ಆಘಾತವನ್ನ ನೀಡಿರೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ?
ಹೌದು, ನಾವು ಮೇ 7 ನಮ್ಮ ರಿಟಾಲಿಯೇಟ್ರಿ ಸ್ಟ್ರೈಕ್ ಶುರುವಾಯಿತು. ಆಮೇಲೆ ಮೇ 9 ಪಾಕಿಸ್ತಾನ್ ಸ್ಟಾರ್ಟೆಡ್ ಇನ್ ದ ನೈಟ್ ಆಫ್ 8th and 9th ಪಾಕಿಸ್ತಾನ್ ಸ್ಟಾರ್ಟೆಡ್ ಅಟ್ಯಾಕಿಂಗ್. 9th and 10th ವಿ ರಿಟಾಲಿಯೇಟೆಡ್ ಆ್ಯಂಡ್ ಆ ರಿಟಾಲಿಯೇಷನಲ್ಲಿ ಭಾಳ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಡ್ಯಾಮೇಜ್ ಮಾಡಿದ್ವಿ. ಒಂದು ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ಡ್ಯಾಮೇಜ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ವಿ ಅಟ್ಯಾಕ್ ಸಮ್ ಏರ್ ಬೇಸಸ್. ಅದರಲ್ಲಿ 6 ಏರ್ ಬೇಸಸ್ ಅಟ್ಯಾಕ್ ಮಾಡಿದ್ವಿ. ಅದರಲ್ಲಿ ಮುರೀದ್, ಚಕ್ಲಾಲ ಏರ್ ಬೇಸ್ ಆ್ಯಂಡ್ ಸರ್ಗೋದಾ, these are all very big air bases. And Chaklala air base, which is also called as the Noor Khan base. Noor Khan base is very close to a nuclear reactor. ಅದರಿಂದ ಪಾಕಿಸ್ತಾನಕ್ಕೆ ಭಾಳಷ್ಟು ಚಿಂತಾಜನಕ ಪರಿಸ್ಥಿತಿ ಹುಟ್ಟಿತು. ಅವರು ಈಗ ಇಷ್ಟು ಬೇಗ ಇಷ್ಟು ನಮ್ಮ ಒಳಗಡೆ ಬಂದು ಸೋ ಡೀಪ್ ಇನ್ಸೈಡ್ ಪಾಕಿಸ್ತಾನ ಬಂದು ನಮ್ಮ ಏರ್ಕ್ರಾಫ್ಟ್ ಅಟ್ಯಾಕ್ ಮಾಡಿ ವಾಪಸ್ಸು ತಮ್ಮ ಬೇಸ್ಗೆ ಹೋಗಿದ್ರೆ ಇದು ಭಾಳ ಡೇಂಜರಸ್ ಸಿಗ್ನಲ್ ಅಂತ ಪಾಕಿಸ್ತಾನ ಪರಿಗಣಿಸ್ತು, ವಿಚ್ ಇಸ್ ಕರೆಕ್ಟ್ ಆಲ್ಸೋ. ಆ್ಯಂಡ್ ಸೊ ದೇ ವರ್ ಡೆಸ್ಪರೇಟ್ ಟು ಲುಕ್ ಫಾರ್ ಆಲ್ಟರ್ನೇಟಿವ್ ಮೆಷರ್ಸ್. Either to retaliate very strongly, they had a meeting of the nuclear command center, or they had to seek peace by the intervention of a third party. And that is the option they chose. So ಈಗ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಪಾಕಿಸ್ತಾನದ ಮಿಲಿಟ್ರಿ ಸ್ಟಾಕ್ ಕೂಡ ಭಾಳ ಶಾರ್ಟೇಜ್ ಇದೆ. ದೇರ್ ಇಸ್ ಅ ಲಾಟ್ ಆಫ್ ಶಾರ್ಟೇಜ್ ಆಫ್ ಅಮ್ಯುನಿಷನ್ಸ್ ಆ್ಯಂಡ್ ವೆಪನ್ ಸಿಸ್ಟಮ್ಸ್ ಇನ್ ದ ಪಾಕಿಸ್ತಾನ್ ಇನ್ವೆಂಟ್ರಿ. ಆಮೇಲೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಕೂಡ ಭಾಳ ಅಧೋಗತಿಯಲ್ಲಿ ಇಳಿದಿದೆ. ಇದಕ್ಕೋಸ್ಕರ ಪಾಕಿಸ್ತಾನ ಇನ್ನು ಒಂದು ವಾರಕ್ಕಿಂತ ಜಾಸ್ತಿ ಯುದ್ಧ ಮಾಡುವ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಸೊ ಇಟ್ ವಾಸ್ ಕಮಿಂಗ್ ಟು ಅ ವೆರಿ ಸೀರಿಯಸ್ ಕ್ಲೋಷರ್. ಅದು ಯಾವ ರೀತಿ ಕ್ಲೋಸ್ ಆಗ್ತಾಯಿತ್ತು ಅದು ಹೇಳೋದು ಕಷ್ಟ, ಬಿಕಾಸ್ ಪಾಕಿಸ್ತಾನ್ ವುಡ್ ಹ್ಯಾವ್ ಗಾನ್ ಇನ್ ಟು ಡೇಂಜರಸ್ ಅನ್ಪ್ರಿಡಿಕ್ಟಬಲ್ ಆ್ಯಕ್ಷನ್. ಸೊ ದಟ್ ಈಸ್ ವೇರ್ ವಿ ಹ್ಯಾವ್ ಡಿಕ್ಲೇರ್ಡ್ ಸೀಸ್ ಫೈರ್, ವಿಚ್ ಐ ಥಿಂಕ್ ಈಸ್ ಅ ಗುಡ್ ಸ್ಟೆಪ್. So this is what has happened so far. ಬ್ರಹ್ಮೋಸ್ ಕ್ಷಿಪಣಿಯನ್ನ ಕೂಡ ಮತ್ತೊಮ್ಮೆ ವಿಶ್ವಕ್ಕೆ ಪ್ರದರ್ಶಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇನ್ನು ನಮ್ಮ ಜೊತೆಯಲ್ಲಿ